ಓಕೆ, ಹಾಲೆಲೂಯ, ಹಾಲೆಲೂಯ. ದೇವರು ನಮಗೆ ಸ್ತೋತ್ರವಾಗಲಿ. ಅದ್ಭುತವಾಗಿರುವಂಥ ಸಮಯ ದೇವರ ವಾಕ್ಯವನ್ನು ಕೇಳ್ಕೊಳ್ಳೋಣ. ಈ ದಿನ ದೇವರು ನಮಗೆ ಕೂಡ ವಿಶೇಷವಾಗಿ ಮಾತಾಡ್ಲಿಕ್ಕಿದ್ದಾರೆ. ಸೊ ಕ್ರಿಸ್ಮಸ್ ಅನ್ನು ಮುಗಿಸಿ ಈ ವರ್ಷದ ಕೊನೆಯ ಒಂದು ಭಾನುವಾರದಲ್ಲಿ ನಾವು ಇದ್ದೇವೆ. ಸೊ ದಿಸ್ ಇಸ್ ದ ಲಾಸ್ಟ್ ಸಂಡೇ ಆಫ್ ದ ಇಯರ್ ಅಂತ ಹೇಳ್ಬಿಟ್ಟು 2024 ಲಾಸ್ಟ್ ಸಂಡೇ. 2025ಗೆ ನಾವು ಹೋಗ್ಲಿಕ್ಕಿದ್ದೇವೆ. 2024ನಲ್ಲಿ ಮುಗಿಸುವಾಗ ಒಂದು ವಿಶೇಷವಾಗಿರುವಂಥ ಮೆಸೇಜನ್ನು ದೇವರು ನಮಗೆ ಕೊಡಲಿಕ್ಕಿದ್ದಾರೆ. ಈ ಒಂದು ಮೆಸೇಜನ್ನು ನಾವು ಕೇಳುವಾಗ ಇಟ್ ಈಸ್ ಗೋಯಿಂಗ್ ಟು ಎಫೆಕ್ಟ್ ಅವರ್ ಲೈಫ್ ಸೋ ಮಚ್ ಅಂತ ಹೇಳಿ ಅರ್ಥ ಮಾಡ್ಕೊಳ್ಬೇಕು. ಬಿಕಾಸ್ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ದ ಡೀಪ್ ಮೀನಿಂಗ್ ಆಫ್ ಟುಡೇಸ್ ಮೆಸೇಜ್. ಈ ಒಂದು ದಿನದ ಒಂದು ಟಾಪಿಕ್ ಏನು ಅಂತಂದ್ರೆ ದ ಪವರ್ ಆಫ್ ನ್ಯೂ ಲೈಫ್ ಅಂತ. ಹಾಲೆಲೂಯ. ಏನಂತೆ, ಒಂದು ಹೊಸ ಒಂದು ಜೀವಿತದಲ್ಲಿ ಇರುವಂತಹ ಒಂದು ಶಕ್ತಿಯ ಕುರಿತಾಗಿ ನಾವು ಅರ್ಥ ಮಾಡ್ಕೊಳ್ಬೇಕಂತೆ. ಯಾಕೆ ಅಂತ ನಾನು ಒಂದು ಮೆಸೇಜ್ ನಿಮ್ಗೆ ಕ್ಲೀನ್ ಆಗಿ ಅರ್ಥ ಮಾಡಿಸ್ಕೊಳ್ಳೋದಕ್ಕಾಗಿ ಒಂದು ಎಕ್ಸಾಂಪಲ್ ನಾನು ಹೇಳ್ತೇನೆ. ನೋಡ್ರಿ, ಅರ್ಥ ಮಾಡಿಕೊಳ್ಳ್ರೆ, ಲಾಜರಸನು ಸತ್ತು 3 ದಿನ ಆಗಿ ಹೋಗಿತ್ತು. ಯೇಸು ಸ್ವಾಮಿ ಏನ್ ಮಾಡ್ಲಿಲ್ಲ, ಆತನು ಅಸ್ವಸ್ಥನಾಗಿದ್ದಾನೆ ಅಂತ ಹೇಳುವಾಗ ಯೇಸು ಸ್ವಾಮಿ ಅವರನ್ನ ಹೋಗಿ ಏನ್ ಮಾಡ್ಲಿಲ್ಲ, ಗುಣಪಡಿಸ್ಲಿಕ್ಕೆ ಹೋಗ್ಲಿಲ್ಲ. ಅವ್ರು ಸತ್ತು ಹೋಗಿದ್ದಾರೆ ಅಂತ ಹೇಳುವಾಗ ಅವರು ಯೇಸು ಸ್ವಾಮಿ ಏನ್ ಮಾಡ್ಲಿಲ್ಲ, ಅವ್ರ ಹತ್ರ ಹೋಗ್ಲಿಲ್ಲ. ಆದ್ರೆ ಸತ್ತು ಹೋಗಿದ್ದಾರೆ, 1 ದಿನ ಆಯ್ತು, 2 ದಿನ ಆಯ್ತು, 3 ದಿನ ಆದ್ಮೇಲೆ ಯೇಸು ಸ್ವಾಮಿ ಅವ್ರ ಹತ್ರ ಹೋಗ್ತಾ ಇದ್ದಾರೆ. ಓನ್ಲಿ ಟು ಅಂಡರ್ಸ್ಟ್ಯಾಂಡ್, ಓನ್ಲಿ ಟು ಮೇಕ್ ದ ಪೀಪಲ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ದ ಪವರ್ ಆಫ್ ಜೀಸಸ್ ಅಲ್ಲಿ ಏನು ಒಂದು ಶಕ್ತಿ ಇದೆ, ಒಂದು ಹೊಸ ಜೀವಿತದಲ್ಲಿ ಶಕ್ತಿ ಏನಿದೆ ಎಂಬುದಾಗಿ ತೋರಿಸೋದಕ್ಕೆ ಅವ್ರ ಅಲ್ಲಿ ಹೋಗ್ತಾ ಇದ್ದಾರೆ ಎಂಬುದಾಗಿ ನಾವು ನೋಡ್ಕೊಳ್ಬಹುದಾಗಿದೆ. ಅವರು ಏನು ಅಲ್ಲಿಗೆ ಹೋಗ್ತಾ ಇದ್ದಾರೆ, ಹೋಗಿದ ಮೇಲೆ ಸತ್ತಂತ ಲಾಜರಸನ ಯೇಸು ಸ್ವಾಮಿ ಏನ್ ಮಾಡಿದ್ರು, ಜೀವಿತನಾಗಿ ಆತನು ಎದ್ದು ಬರುವಂತ ದೇವರಲ್ಲಿ ದೊಡ್ಡ ಅದ್ಭುತವನ್ನ ಮಾಡುವಾಗ ಇಡೀ ಆ ಒಂದು ಎಲ್ಲಾ ಪ್ರಾಂತ್ಯದಲ್ಲಿ ಏನಾಯ್ತು, ಒಂದು ದೊಡ್ಡ ಸುದ್ದಿ ಹಬ್ಬಿತ್ತು. ಏನಂತ, 3 ದಿನ ಆಯ್ತು ಸತ್ತು ಹೋಗಿ, ಅವನನ್ನ ಸಮಾಧಿ ಕೂಡ ಮಾಡಿಬಿಟ್ರು. ಬಟ್ ವೆನ್ ಜೀಸಸ್ ಎಂಟರ್ಡ್, ಅಲ್ಲಿ ಯೇಸು ಸ್ವಾಮಿ ಬರುವಾಗ ಏನಾಯ್ತು, ಆ ಮನುಷ್ಯನು ಬದುಕಿ ಎದ್ದು ಬಂದನು. ಹಾಲೆಲೂಯ. ಬಟ್ ದೆರ್ ಇಸ್ ಪವರ್ ಇನ್ ದ ನ್ಯೂ ಲೈಫ್ ಅಂತ. ಹಾಲೆಲೂಯ. ಒಂದು ಹೊಸ ಜೀವಿತದಲ್ಲಿ ಏನಿದೆ ಅಂತೆ, ಒಂದು ಶಕ್ತಿ ಇದೆ ಅಂತೆ. ಹಾಗಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು. ಆ ದಿನ ಲಾಜರಸನು ಸಮಾಧಿಯಿಂದ ಎದ್ದು ಬಂದ. ಲಾಜರಸನ ಮುಂದಿನ ಜೀವನ ಹೇಗಿರ್ತದೆ ಜಸ್ಟ್ ಇಮ್ಯಾಜಿನ್ ಮಾಡ್ರಿ. ಹಾಲೆಲೂಯ, ಹಾಲೆಲೂಯ. All the days of his life he would be living only for Jesus. Hallelujah. Because of Jesus he is alive. Hallelujah. ಯೇಸು ಸ್ವಾಮಿಗೋಸ್ಕರವಾಗಿ ಅವನು ಬದುಕಿದ್ದಾನೆ. ಯೇಸು ಸ್ವಾಮಿಯ ಮುಖಾಂತರವಾಗಿ ಅವನು ಬದುಕಿದ್ದಾನೆ. ಮತ್ತು ಯೇಸು ಸ್ವಾಮಿಯ ಜೀವಿತವೆಲ್ಲ ಅವನು ಯೇಸು ಸ್ವಾಮಿಗೋಸ್ಕರ ಅವನು ಬದುಕಿರ್ತಾನೆ ಅಂತ. ಅದು ಇದನ್ನ ಅರ್ಥ ಮಾಡ್ಕೊಳ್ಬೇಕು. ಯೇಸು ಸ್ವಾಮಿ ನಮ್ಮನ್ನ ಕೂಡ ಬದುಕಿಸಿರುವಾಗ ನಾವು ಕೂಡ ಏನಂತೆ, ಯೇಸು ಸ್ವಾಮಿಗೋಸ್ಕರವಾಗಿ ನಾವು ಜೀವಿಸ್ಬೇಕಂತೆ. ಹಾಲೆಲೂಯ. ಫಿಸಿಕಲಿ ಲಾಜರಸನ್ ಸತ್ತು ಹೋದ, ಫಿಸಿಕಲಿ ಲಾಜರಸನ್ ಎದ್ದು ಬಂದ, ಬಟ್ ಹಿಸ್ ಸ್ಪಿರಿಟ್ ವಾಸ್ ರಿನ್ಯೂಡ್ ಎಂಬುದಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು. ವೆನ್ ಎವರ್ ಗಾಡ್ ಟಚಸ್ ಸಮ್ವನ್, there will be a transformation in the spirit. Hallelujah. Because God is spirit ಅಲ್ವಾ, ಹೌದಲ್ವಾ? ನಮ್ಮ ಒಂದು ಜೀವಿತವನ್ನ ದೇವರು ಮುಟ್ಟುವಾಗ we were transformed. Hallelujah. That is the new life. ಅದೇ ಒಂದು ಹೊಸ ಜೀವಿತವಾಗಿದೆ. ನಾವು ಹೆಂಗೆ ಟ್ರಾನ್ಸ್ಫಾರ್ಮ್ ಆದ್ರೆ, we transformed in the spirit. Hallelujah. ಒಂದು ವಾಕ್ಯವನ್ನು ಓದ್ಕೊಳ್ಳೋಣ. 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 17ನೇ ವಚನ. ಈಗಿನದಾಗಿ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾಗಲು, ಈಗ ಪೂರ್ವಸ್ಥಿತಿ ಹೋಗಿ ಎಲ್ಲ ನೂತನವಾಯಿತು. ಆಮೆನ್. ಹಾಲೆಲೂಯ. ಯಾವನಾದರೂ ಕ್ರಿಸ್ತನಲ್ಲಿ ಇರುವುದಾದ್ರೆ ಅವನು ನೂತನ ಸೃಷ್ಟಿಯಾಗಿದ್ದಾನೆ ಅಂತ. ಹಿ ಇಸ್ ಎ ನ್ಯೂ ಕ್ರಿಯೇಷನ್ ಅಂತ. ಇವಾಗ ನಾವು ಅರ್ಥ ಮಾಡ್ಕೊಳ್ಬೇಕು. ಯಾವಾಗ ದೇವರು ಯಾವ ಒಂದು ವ್ಯಕ್ತಿಯನ್ನ ಮುಟ್ಟುತ್ತಾನೆ, ಸಂಧಿಸುತ್ತಾನೆ, ಯಾವ ವ್ಯಕ್ತಿಗೆ ಒಂದು ಅದ್ಭುತವನ್ನ ಮಾಡ್ತಾನೆ, ಹಿಸ್ ಲೈಫ್ ಇಸ್ ನ್ಯೂ ಅಂತ. ಹಾಲೆಲೂಯ. ಇದನ್ನ ಅರ್ಥ ಮಾಡ್ಕೊಳ್ಬೇಕು. ನಮ್ಮ ಜೀವಿತದಲ್ಲಿ ಒಂದು ವಿಚಾರ ನಾವು ಅರ್ಥ ಮಾಡ್ಕೊಳ್ಳೋಣ. ಲಾಜರಸನು ಫಿಸಿಕಲ್ ಆಗಿ ಎದ್ದು ಬಂದಿರಬಹುದು, ಅದು ಸತ್ತು ಹೋಗಿದ್ದ ಮತ್ತೆ ಎದ್ದು ಬಂದ. ದಟ್ ಈಸ್ ನಾವೇನ್ ನೋಡ್ತೀವಿ, ಲೋಕದವರು ದಟ್ ಈಸ್ ದ ಬಿಗ್ಗೆಸ್ಟ್ ಮಿರಾಕಲ್ ಅಂತ ನಾವು ಹೇಳ್ತಾರೆ. ಆದ್ರೆ ನಾನು ಹೇಳ್ತೇನೆ, ದೇವರ ವಾಕ್ಯದಲ್ಲಿ ಬಿಗ್ಗೆಸ್ಟ್ ಮಿರಾಕಲ್ ಯಾವುದು ಅಂತ ಹೇಳುವಾಗ, ಒಂದು ಪಾಪಿ ದೇವರ ರಾಜ್ಯ ಕಡೆ ತಿಳ್ಕೊಳ್ಳುವಂಥದ್ದು. ಅದು ಯಾವಾಗ ಆಗ್ತದೆ ಅಂದ್ರೆ, ವೆನ್ ಹಿ ಇಸ್ ಬಾರ್ನ್ ಇನ್ ದ ಸ್ಪಿರಿಟ್. ಹಾಲೆಲೂಯ. ಅದು ಆತ್ಮದಲ್ಲಿ ಹುಟ್ಟುವಾಗ ಅವನು ದೇವರ ರಾಜ್ಯದ ಕುರಿತಾಗಿ ತಿಳಿದುಕೊಳ್ತಾನೆ. ಬಿಕಾಸ್ ಹಿ ಇಸ್ ಅ ನ್ಯೂ ಕ್ರಿಯೇಷನ್. ಹಾಲೆಲೂಯ. ಆತನಿಗೆ ಈ ಲೋಕದ ಭೇದ ಭಾವ ವಿಚಾರಗಳು ಎಲ್ಲಾ ರೀತಿಯಾದಂತಹ ಸಂಬಂಧಗಳನ್ನ ಮುರಿದು ದೇವರ ಬಗ್ಗೆ ಆಲೋಚನೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನಂತೆ. ಹಾಲೆಲೂಯ. ಇದನ್ನ ನಾನು ನೀನು ದೇವರ ಕುರಿತಾಗಿ ಆಲೋಚನೆ ಮಾಡ್ತಿದ್ದೀರ ಅಂದ್ರೆ, ವಿ ಹ್ಯಾವ್ ಕ್ರಾಸ್ಡ್ ಆಲ್ ದ ಬ್ಯಾರಿಯರ್ಸ್ ಆಫ್ ದಿಸ್ ವರ್ಲ್ಡ್. ಹಾಲೆಲೂಯ. ಈ ಲೋಕದ ಎಲ್ಲಾ ವಿಚಾರಗಳನ್ನ ಏನ್ ಮಾಡ್ಬಿಟ್ಟಿದ್ದೇವೆ, ಹಿಂದಕ್ಕೆ ಬಿಟ್ಬಿಟ್ಟಿದ್ದೇವೆ. ನಾವು ಯೋಚನೆ ಮಾಡ್ತಾ ಇರೋದು ಯಾವ್ದಾಗಿದೆ, ಪರಲೋಕದ ಕುರಿತಾಗಿ. ಅದಕ್ಕೆ ನಾವು ಆತ್ಮದಲ್ಲಿ ಯಾವಾಗ ನಾವು ಹುಟ್ಟಿದ್ರಲ್ಲ, ದಟ್ ಈಸ್ ಯುವರ್ ಬಿಗ್ಗೆಸ್ಟ್ ಮಿರಾಕಲ್. ಹಾಲೆಲೂಯ. ಯುವರ್ ಲೈಫ್ ಈಸ್ ನ್ಯೂ. ಹಾಲೆಲೂಯ. ದ ಪವರ್ ಆಫ್ ನ್ಯೂ ಲೈಫ್ ಏನು ಅಂತಂದ್ರೆ, ನೀನ್ ಸ್ಪಿರಿಟ್ ಅಲ್ಲಿ ಹುಟ್ಟುವಂಥದ್ದು. ಹಾಲೆಲೂಯ. ವೆನ್ ಯು ಆರ್ ಬಾರ್ನ್ ನ್ಯೂ ಇನ್ ದ ಸ್ಪಿರಿಟ್, ಬಾರ್ನ್ ಅಗೇನ್ ಎಕ್ಸ್ಪೀರಿಯನ್ಸ್ ನಿನ್ಗೆ ಯಾವಾಗ ಆಗಿದೆ, ನೀನ್ ಈ ಲೋಕದ ಎಲ್ಲಾ ವಿಚಾರಗಳನ್ನ ತೊರೆದು ಬಿಡ್ತೀಯ ಅಂತ. ಯು ವಿಲ್ ನಾಟ್ ಥಿಂಕ್ ಆಸ್ ದ ವರ್ಲ್ಡ್ ಥಿಂಕ್ಸ್, ಯು ವಿಲ್ ಥಿಂಕ್ ಆಸ್ ವಾಟ್ ದ ವರ್ಡ್ ಆಫ್ ಗಾಡ್ ಸೇಸ್, ದ ಮೈಂಡ್ ಆಫ್ ಜೀಸಸ್ ಕ್ರೈಸ್ಟ್. ಇದು ಕುರಿತಾಗಿ ನೀನು ಯೋಚನೆ ಮಾಡ್ತಾ. ಇದನ್ನ ಅರ್ಥ ಮಾಡ್ಕೊಳ್ಬೇಕು. ಲಾಜರಸನು ಸತ್ತಾಗಿ ಎದ್ದಾಗ
ಅವನೊಂದು ಜೀವಿತ ಹೇಗಿತ್ತು? ಹಿ ವಾಸ್ ಲಿವಿಂಗ್ ಫಾರ್ ಜೀಸಸ್. ಹಾಲೆಲೂಯಾ. ಅದೊಂದು ಮಿರಾಕಲ್ ಆಗಿತ್ತು. ಎಲ್ಲ ಜನರು ನೋಡಿ ಆಶ್ಚರ್ಯ ಪಡ್ತಾ ಇದ್ರು. ಅದೇ ರೀತಿಯಲ್ಲಿ ಒಳ್ಳೆಯಲ್ಲಿ ನಾವು ನೋಡುವಾಗ ಪೀಪಲ್ ವಿಲ್ ಗೆಟ್ ಅಮೇಸ್ಡ್ ಬಿಕಾಸ್ ವಾಟ್ ದೇ ಹ್ಯಾವ್ ಸೀನ್. ಇಟ್ ಈಸ್ ಅನ್ ಅನ್ಯೂಶುವಲ್. ಆದರೆ ನಮ್ಮ ಸ್ಪಿರಿಟಲ್ಲಿ ಆಗುವಂಥ ಒಂದು ಡಿಫ್ರೆನ್ಸ್ ಏನಿದೆ, ವಿ ಆರ್ ಬೋರ್ನ್ ಥ್ರೂ ದಿ ಸ್ಪಿರಿಟ್. ಇಟ್ ಈಸ್ ದ ಬಿಗ್ಗೆಸ್ಟ್ ಮಿರಾಕಲ್. Hallelujah. Because you are transforming your inner being. ಯು ಆರ್ ಚೇಂಜಿಂಗ್ ಯುವರ್ ಏನಂತ ಹೇಳ್ಬೋದು, ಇವರ ಒಳಗಡೆ ನಿನ್ನ ಇರುವಂಥ ಎಲ್ಲ ವಿಚಾರಗಳನ್ನ ನೀನು ಬದಲಾವಣೆ ಮಾಡ್ಕೊಳ್ತಾ ಇದೆಯಾ. ಔಟರ್ ಅಪಿಯರೆನ್ಸ್ ಏನೂ ಆಗದೆ ಇರ್ಬೋದು, ಬಟ್ ಇನ್ನರ್ ಅಪಿಯರೆನ್ಸ್ ಇಸ್ ಕಂಪ್ಲೀಟ್ಲಿ ಚೇಂಜ್ಡ್. You meet and speak to anyone who's known in the past, they will tell you are changed anta, because your inner appearance has been changed. Hallelujah. Now you are a new creation. Hallelujah. That is what the Bible says. He who is in Christ is a new creation ante. ಕ್ರಿಸ್ತನಲ್ಲಿ ಇರುವವನು ಹೊಸ ಒಂದು ಏನಾಗಿದ್ದಾನಂತೆ, ಒಂದು ಬದಲಾವಣೆ ಆಗಿದ್ದಾನೆ. Hallelujah. ಹೊಸ ಒಂದು ಸೃಷ್ಟಿ ಆಗಿದ್ದಾನೆ. ಈಗ ನಾವು ಅರ್ಥ ಮಾಡ್ಕೊಳ್ಬೇಕು, a new life, it has an power, it has an value, it has completely new things to do in your life. Hallelujah. ನಿನ್ನ ಒಳಗಡೆ ಆಗಿರುವಂತ ಬದಲಾವಣೆ, ಆ ಒಂದು ನ್ಯೂ ಲೈಫ್. ನಾನು ಏನಕ್ಕೆ ಒಂದು ಸಂದೇಶವನ್ನ ತೆಗೆದುಕೊಂಡು ಬರ್ತಾ ಇದ್ದೇನೆ, ಏನಕ್ಕೆ ದೇವರು ಈ ಸಂದೇಶವನ್ನ ಈ ಒಂದು 2024 ಎಂಡ್ ನಲ್ಲಿ ಕೊಡ್ತಾ ಇದ್ದಾರೆ ಅಂದ್ರೆ, ಯು ಹ್ಯಾವ್ ಟು ಎಂಟರ್ 2025 ವಿತ್ ಅಂಡರ್ಸ್ಟ್ಯಾಂಡಿಂಗ್ ದ ನ್ಯೂ ಲೈಫ್ ಹ್ಯಾಸ್ ದ ಪವರ್. ಹಾಲೆಲೂಯಾ, ಹಾಲೆಲೂಯಾ. ಒಂದು ಹೊಸ ಒಂದು ಜೀವಿತದಲ್ಲಿ ಏನಿದೆ ಅಂತ, ಶಕ್ತಿ ಇದೆ. ಒಂದು ಹೊಸ ಒಂದು ಜೀವಿತದಲ್ಲಿ ಒಂದು ಬಲ ಇದೆ ಎಂಬುದಾಗಿ ನೀನು ಅರ್ಥ ಮಾಡ್ಕೊಳ್ಬೇಕಂದ್ರೆ, ದೇರ್ ಇಸ್ ಪವರ್ ಇನ್ ನ್ಯೂ ಲೈಫ್ ಅಂತಿದೆ. ನೀನು ಅರ್ಥ ಮಾಡ್ಕೊಳ್ಬೇಕು. ಈಗ ನಾವು ಅರ್ಥ ಮಾಡ್ಕೊಳ್ಳೋಣ, ಹೌ ಕ್ಯಾನ್ ಐ ಅಂಡರ್ಸ್ಟ್ಯಾಂಡ್, ಹೌ ಕ್ಯಾನ್ ಐ ಅಡ್ಯಾಪ್ಟ್, ಹೌ ಕ್ಯಾನ್ ಐ ಮೇಕ್ ಯೂಸ್ ಆಫ್ ಇಟ್, ಹೌ ಕ್ಯಾನ್ ಐ ಏನಂತ ಹೇಳ್ಬೋದು, ಗೆಟ್ ಏನಂತ ಇಂಪ್ಲಿಮೆಂಟೆಡ್ ಟು ಇಟ್ ಎಂಬುದಾಗಿ ನಾವು ಅರ್ಥ ಮಾಡ್ಕೊಳ್ಳೋಣ. ನೋಡ್ರಿ, ಲಾಜರಸನ ಸತ್ತು ಹೋಗಿದ್ದ 3 ದಿನಗಳಾಗಿತ್ತು. ಯೇಸು ಸ್ವಾಮಿ ಹೋಗಿ ಮಾತಾಡಿ, ಲಾಜರಸನೇ ಎದ್ದು ಬಾ ಅಂತ ಹೇಳುವಾಗ ಹಿ ಕೇಮ್ ಔಟ್. ಹಾಲೆಲೂಯಾ. ಅವ್ರು ಬಂದ್ರು, ಹೊರಗಡೆ ಬಂದ್ರು. ಅಲ್ಲಿಂದ ಅವ್ರ ಜೀವನ ಕಂಪ್ಲೀಟ್ ಆಗಿ ಚೇಂಜ್ ಆಗೋಯ್ತು. ಹಾಲೆಲೂಯಾ. ಲಾಜರಸ್ ಇನ್ಫ್ಯಾಕ್ಟ್ ಫೇಮಸ್ ಆಗ್ಬಿಟ್ರಂತೆ. ಹಿಸ್ಟ್ರೀಸ್ ಪ್ರಕಾರ ನೋಡುವುದಾದ್ರೆ, ನೀವೇನ ಸತ್ತು ಹೋಗಿದ್ರು, ಬದುಕಿಯದು ಬಂದಿದ್ರು. ಲಾಜರಸ್ ಬಿಕೇಮ್ ಫೇಮಸ್. ಹಾಲೆಲೂಯಾ. ಲಾಜರಸ್ ವಾಸ್ ರೆಕಗ್ನೈಸಬಲ್. ಹಾಲೆಲೂಯಾ. ಈಗ ನಾವು ಅರ್ಥ ಮಾಡ್ಕೊಳ್ಬೇಕು, ಆ ರೀತಿಯಲ್ಲಿ ಇರುವಾಗ ಈಗ ನಮ್ಮ ಜೀವಿತದಲ್ಲಿ ಕೂಡ ದೇವರು ಏನ್ ಮಾಡಿದಾರಂತೆ, ಆಸ್ ಗಿವನ್ ಆಸ್ ಬರ್ತ್ ಇನ್ ದ ಸ್ಪಿರಿಟ್. ಹಾಲೆಲೂಯಾ. ನಮ್ಮ ಆತ್ಮದಲ್ಲಿ ಒಂದು ಹೊಸ ಒಂದು ಜೀವಿತವನ್ನ ದೇವರು ಸ್ಟಾರ್ಟ್ ಮಾಡಿದ್ದಾರೆ. ನಾವು ಹೊಸದಾಗಿ ಹುಟ್ಟಿದ್ದೇವೆ ಆತ್ಮದಲ್ಲಿ. ಹಾಲೆಲೂಯಾ. ಈಗ ನಾವು ಅರ್ಥ ಮಾಡ್ಕೊ, 2024 ಅಲ್ಲಿ ನೀನು ಏನು ಹಿಂದಕ್ಕೆ ಬಿಟ್ಟು ಹೋಗ್ಬೇಕು ಅಂತಂದ್ರೆ, ಯು ಹ್ಯಾವ್ ಟು ಲೀವ್ ಎವ್ರಿಥಿಂಗ್ ದಟ್ ಈಸ್ ನಾಟ್ ಗೋಯಿಂಗ್ ಟು ಏನಂತ ಹೇಳ್ಬೋದು, ಗ್ಲೋರಿಫೈ ಗಾಡ್. ನಿನ್ನ ಜೊತೆಗೆ ಏನೇನು ಬರಬಾರ್ದು ಅಂತ ಅಂದ್ರೆ, ಯು ಆರ್ ಡೆಡ್ ಇನ್ 2024. ವಾಟ್ ಎವರ್ ದ ಥಿಂಗ್ಸ್ ದಟ್ ಶಾಲ್ ನಾಟ್ ಗ್ಲೋರಿಫೈ ಗಾಡ್ ಶುಡ್ ಡೈ ಇನ್ 2024 and you should enter with the power, with the glory of God. Hallelujah. ಲಾಜರಸನು ಹೇಗೆ ಆ ಒಂದು ಸಮಾಧಿಯಿಂದ ಎದ್ದು ಬಂದ್ರೋ, ನೀನು ಕೂಡ ಅದೇ ರೀತಿಯಲ್ಲಿ 2025ಗೆ ಎಂಟರ್ ಆಗಬೇಕು. ಹಾಲೆಲೂಯಾ, ಹಾಲೆಲೂಯಾ. ಆ 2025ಗೆ ನೀನು ಏನು ಎಂಟರ್ ಆಗ್ತಾ ಇದೆಯಾ, that will bring the glory of God to you. ನಿನ್ನ ಬಳಿಗೆ ದೇವರ ಮಹಿಮೆಯನ್ನು ತೆಗೆದುಕೊಂಡು ಬರ್ತದೆ. ಹಾಲೆಲೂಯಾ. ನಿನ್ನ ಲೈಫ್ ಕಂಪ್ಲೀಟ್ ಆಗಿ ಚೇಂಜ್ ಆಗಿರ್ತದೆ. ಹಾಲೆಲೂಯಾ. ಹಳೆಯ ಸಂಗತಿಗಳು, ನೀನು ಕಣ್ಣೀರಿಟ್ಟಂತ ಸಂಗತಿಗಳು, ನೀನು ಕೊರಗಿದಂಥ ಸಂಗತಿಗಳು, ನಿನಗೆ ಅವಮಾನವಾಗಿದ್ದಂಥ ಸಂಗತಿಗಳು, ನಿನ್ನ ಅಲ್ಲದೆ ಇರುವಂಥ ಸಂಗತಿಗಳು, ಅದಕ್ಕೋಸ್ಕರವಾಗಿ ನೀನು ಬೇಡದಿರುವಂಥ ಸಂಗತಿಗಳನ್ನ ಈ 2024 ಅಲ್ಲಿ ಬಿಟ್ಬಿಡ್ಬೇಕು. ಸಮಾಧಿಯಲ್ಲಿ ಬಿಟ್ಬಿಡ್ಬೇಕು. ಹೊರಗಡೆ ಬರುವಾಗ ಪೀಪಲ್ ವಿಲ್ ಸೇ, ನೀನೇನೋ ಅದ್ಭುತವನ್ನು ಹೊಂದಿಕೊಂಡೆ. ಎಸ್, ಐ ಆಮ್. Hallelujah. I want to tell, every believer will see one or the other miracle every day in their life. They will fail to recognize it. Hallelujah. ಅದಕ್ಕಾಗಿ ದೇವರು ನಿನ್ನನ್ನು ಆಯ್ಕೆ ಮಾಡಿಕೊಂಡಿದ್ದ, recognize God's miracle in every seconds of your life. Hallelujah. If you are breathing, that is a miracle of God. If you are seeing a new day, that is a miracle of God. If you are seeing a new year, that is a miracle of God. If you are seeing anything, ಏನಂತ ಹೇಳ್ಬೋದು, ಒಂದು ದೇವರ ಒಂದು ಕೃಪೆಯನ್ನು ನೀನು ನೋಡ್ತಾ ಇದ್ದರೆ, it is a miracle of God. Hallelujah. You are seeing a miracle because God cares about you. God loves you. God has a plan for you. Hallelujah. 2025 is something going to be amazing that you need to understand. There is power in the new life. Hallelujah. Hallelujah. ಈಗ 2025ಗೆ ನೀನು ಎಂಟರ್ ಆಗ್ತಾ ಇದೆ ಅಂತಂದ್ರೆ, ನಿನ್ನ ಕಂಪ್ಲೀಟ್ ಆಗಿ ಇರುವಂತ ಲೈಫ್ ಚೇಂಜ್ ಆಗಿರ್ಬೇಕು. Hallelujah. There was different when Lazarus died and there was different when Lazarus came to life. Hallelujah. ಎರಡು ಒಂದು ಜೀವಿತಗಳು ತುಂಬಾ ಬದಲಾವಣೆಯಾಗಿತ್ತಂತೆ. ಯಾಕೆ ಅದು ಬದಲಾವಣೆ ಸೆಂಟ್ರಲ್ ನಿಂತ ಒಂದು ವ್ಯಕ್ತಿ ಕಾರಣ? ಇಟ್ ಈಸ್ ನನ್ ಅದರ್ ದೆನ್ ಜೀಸಸ್ ಕ್ರೈಸ್ಟ್ ಆಫ್ ನ್ಯಾಜರೆತ್. Hallelujah. ಈಗ 2025ಗೆ ನೀವು ಎಂಟರ್ ಆಗ್ತಾ ಇದ್ದೀರಾ, 2024ನ ಬಿಟ್ಟು ಹೋಗ್ತಾ ಇದ್ದೀರಾ, ಜೀಸಸ್ ಕ್ರೈಸ್ಟ್ would be the reason
that you are entering 2025. Hallelujah. Jesus Christ should be your ಏನಂತ ಹೇಳ್ಬೋದು, ನಿನ್ನ ಎಲ್ಲಾ ರೀತಿಯಾದಂಥ ಒಂದು ಪ್ರೋತ್ಸಾಹ. ನಿನ್ನ 2025 ಯಾಕೆ ಎಂಟರ್ ಆಗ್ತಿದ್ಯಾ? ಬಿಕಾಸ್ ಐ ಶುಡ್ ಗ್ಲೋರಿಫೈ ಗಾಡ್ ಮೋರ್. Hallelujah. Hallelujah. ಈಗ ನೀನು ಅರ್ಥ ಮಾಡ್ಕೊಳ್ಬೇಕು, ಹಳೆಯ ಸಂಗತಿಗಳನ್ನ ಬಿಟ್ಟು ಹೊಸ ಸಂಗತಿಗಳಿಗೆ ಹೋಗ್ಬೇಕು. Hallelujah. Hallelujah. For Isaiah 43:18 ವರ್ಸ್ ನಾನು ಓದ್ಕೊಳ್ಳೋಣ. ಆ ಯೆಹೋವನು ಹೀಗಿರುತ್ತಾನೆ, ಹಳೆ ಸಂಗತಿಗಳನ್ನು ಜ್ಞಾಪಕಕ್ಕೆ ತಂದುಕೊಳ್ಳಬೇಡಿರಿ, ಪುರಾತನ ಕಾರ್ಯಗಳನ್ನು ಮರೆತುಬಿಡಿ. ಇಗೋ, ಹೊಸ ಕಾರ್ಯವನ್ನು ಮಾಡುವೆನು, ಈಗ ತಲೆದೋರುತ್ತಲಿದೆ, ನಿಮಗೆ ಕಾಣುವುದಿಲ್ಲವೋ? ನಾನು ಅರಣ್ಯದಲ್ಲಿ ಮಾರ್ಗವನ್ನು ಏರ್ಪಡಿಸಿ ಅಡವಿಯಲ್ಲಿ ನದಿಗಳನ್ನು ಹರಿಸುವೆನು. ಆಮೇನ್. ಹಲ್ಲೆಲೂಯಾ. ಇಲ್ಲಿ ದೇವರ ವಾಕ್ಯ ಏನ್ ಹೇಳ್ತಾ ಇದಂತೆ? ಇಗೋ, ಎಲ್ಲವನ್ನ ಹೊಸ ಕಾರ್ಯ ಮಾಡ್ತಿದ್ದೆ, ಹಳೆಯದನ್ನ ಮರೆತು ಬಿಡ್ರಿ. ನಮ್ಮ ಕೆಲಸ ಏನಂತೆ? ದೇವರು ಹೇಳ್ತಾ ಇರೋದು ಹಳೆಯದನ್ನ ಮರಿಬೇಕು, ಹೊಸ ಕಾರ್ಯವನ್ನ ದೇವರು ಮಾಡ್ತಾ ಇದ್ದಾರಂತೆ. 2025 ನಾವು ಎಂಟರ್ ಆಗುವಾಗ 2024 ಏನೇನು ವಿಚಾರಗಳು ಕುರಿತಾಗಿ ನಾವು ಬೇಸತ್ತೋಗಿದ್ದೇವೆ ಅದನ್ನ ಅಲ್ಲೇ ಬಿಟ್ಬಿಡ್ಬೇಕಂತ, ಅದು ಅಲ್ಲಿಗೆ ಮುಗ್ದು ಹೋಗ್ಬೇಕಂತೆ. 2025 ದೇವರು ಏನ್ ಮಾಡ್ತಾರಂತೆ? ಎಲ್ಲ ಹೊಸ ಕಾರ್ಯಗಳನ್ನ ಮಾಡ್ತಾನೆ. ಹಾಲೆಲೂಯಾ. ಯಾಕೆ ದೇವರು ಈ ಮೆಸೇಜ್ ಅನ್ನ ಪರ್ಟಿಕ್ಯುಲರ್ ಆಗಿ ಲಾಜರಸ್ ಬಗ್ಗೆ ಹೇಳ್ತಾ ಇದ್ದಾರೆ ಅಂತಂದ್ರೆ, ದೇರ್ ಈಸ್ ಪವರ್ ಇನ್ ನ್ಯೂ ಲೈಫ್ ಅಂತ. ಹಾಲೆಲೂಯಾ. If you cannot understand the power of God, you cannot enjoy the power of God. If you need to enjoy the power of God, you should have a thirst. You should have an hungerness for it. Hallelujah. ಹಸಿದವರಿಗೆ ಬೆಲೆ ಗೊತ್ತು ಅಂದಂಗೆ ದೇವರ ಬಲಕ್ಕಾಗಿ ಪರಾಕ್ರಮ ಒಂದು ಕಾರ್ಯಗಳು ನಿನ್ನ ಜೀವಿತದಲ್ಲಿ ನೆರವು ಬರಬೇಕಂದ್ರೆ ಮೊದಲು ನೀನು ಹಸಿದವರಾಗಿರ್ಬೇಕಂತೆ. ನೀನು ದೇವರಿಂದ ಹೊಂದಿಕೊಳ್ಳೋದಕ್ಕೆ ಕಾತುರದಿಂದ ಕಾದವರಾಗಿರಬೇಕಂತೆ. ಹಾಲೆಲೂಯಾ. ಯಾರು ಜಾಸ್ತಿ ದೇವರ ಒಂದು ವಿಚಾರಕ್ಕಾಗಿ ಕಾಯುತ್ತಾ ಇರ್ತಾರೆ, ಅವರು ಹೊಂದಿಕೊಳ್ಳುವಾಗ ಪರಲೋಕದಲ್ಲಿ ಅವರ ಸ್ತೋತ್ರಗಳು ಕೇಳಿಸ್ತದಂತೆ. ಹಾಲೆಲೂಯಾ. ಹಾಲೆಲೂಯಾ. ಬಿಕಾಸ್ ದೇ ನೋ ದ ವರ್ತ್ ಆಫ್ ವೈಟಿಂಗ್. Hallelujah. Because they know the worth of the pain they went through. Hallelujah. ಅದಕ್ಕೆ 2025 ದ ಪವರ್ ಆಫ್ ನ್ಯೂ ಬರ್ತ್ ಅಂತ ಹೇಳುವಾಗ ಅರ್ಥ ಮಾಡ್ಕೊಳ್ಬೇಕು, ಹಳೆ ನನ್ನ ಜೀವನ ಅಲ್ಲ, ಹೊಸದಾಗಿ ಇರ್ತದೆ. ಆ ಹೊಸ ಜೀವನದಲ್ಲಿ ಇದೆ ಅಂತ ಶಕ್ತಿ. Hallelujah. ಆ ಹೊಸ ಜೀವನದಲ್ಲಿ ಇರುವಂತ ಶಕ್ತಿ ಇಡೀ ಎಲ್ಲಾ ರೀತಿಯಾದಂಥ ವಿಚಾರಗಳನ್ನ ಬೇರ್ಪಡಿಸಿ ನಿನ್ನನ್ನು ದೇವರ ರಾಜ್ಯಕ್ಕಾಗಿ, ದೇವರ ಮಹಿಮೆಗಾಗಿ ಸಿದ್ಧಪಡಿಸಿ ನಿಲ್ಲಿಸಿರ್ತದಂತೆ. Hallelujah. ನೀನು ಅರ್ಥ ಮಾಡ್ಕೊಳ್ಬೇಕು, ಈ ಒಂದು ದೇವರ ಒಂದು ಏನಂತೆ ಶಕ್ತಿ ಯಾವ್ದ್ರಲ್ಲಿದೆ ಅಂತೆ? ಹೊಸ ಒಂದು ಜೀವಿತದಲ್ಲಿ ಇರುವಂತ ದೇವರ ಶಕ್ತಿ ನಿನ್ನ ಜೀವಿತದಲ್ಲಿ ದೊಡ್ಡ ದೊಡ್ಡ ಕಾರ್ಯಗಳನ್ನ ಮಾಡುವ ಶಕ್ತವಾಗಿದೆ ಅಂತೆ. ಹಾಲೆಲೂಯಾ. ಅದಕ್ಕೆ ದಿನ ದೇವರು ಈ ಮುಂಜಾನೆ ವೇಳೆಯಲ್ಲಿ ನಮಗೆ ಕೂಡ ಮಾತಾಡುವಾಗ ನಾವು ಅರ್ಥ ಮಾಡ್ಕೊಳ್ಬೇಕು, ನನ್ನ ಒಂದು ಜೀವಿತ ಇಟ್ ಈಸ್ ಗೋಯಿಂಗ್ ಟು ಬಿ ಪವರ್ಫುಲ್ ಇನ್ 2025. ಹಾಲೆಲೂಯಾ. ಅ ನ್ಯೂ ಬರ್ತ್ ಹ್ಯಾಸ್ ಪವರ್ ಇನ್ 2025. ಹಾಲೆಲೂಯಾ. ದಟ್ ಇಸ್ ಗೋಯಿಂಗ್ ಟು ಬಿ ಕಂಪ್ಲೀಟ್ಲಿ ಚೇಂಜ್ ಅಂತ. ಹಾಲೆಲೂಯಾ. ಒಂದು ಪವರ್ ಇಲ್ಲದೆ ಇರುವುದಕ್ಕೂ ಪವರ್ ಇರೋದಕ್ಕೆ ಎಷ್ಟು ಡಿಫ್ರೆನ್ಸು ಅಂತ ಹೇಳುವಾಗ ಅರ್ಥ ಮಾಡ್ಕೊಳ್ಬೇಕು. ಪವರ್ ಇರೋದಕ್ಕೆ ತುಂಬ ವ್ಯಾಲ್ಯೂ ಇದೆ ಅಂತೆ, ತುಂಬ ಕೆಲಸಗಳು ಬೇಗ ಆಗ್ಬೋದಂತೆ. ಪವರ್ ಇಲ್ಲದೆ ಇರೋದಕ್ಕೆ ಏನು ವ್ಯಾಲ್ಯೂ ಇಲ್ಲ, ಕೆಲಸಗಳಾಗೋದಿಲ್ಲ. ದೇರ್ ಇಸ್ ಸ್ಟ್ರಗಲ್, ದೇರ್ ಇಸ್ ಪೇಯ್ನ್, ದೇರ್ ಇಸ್ ಸ್ಯಾರೋ. ಬಟ್ ಎಲ್ಲಿ ಪವರ್ ಇದೆ ಅಲ್ಲಿ ಇರುವಂಥದ್ದು ಏನಂತೆ? ಅಥಾರಿಟಿ, ಜಾಯ್, ಎವ್ರಿಥಿಂಗ್. ಹಾಲೆಲೂಯಾ. ಇವಾಗ ನಾವು ಅರ್ಥ ಮಾಡ್ಕೊಳ್ಬೇಕು, ನಾವು 2025 ಎಂಟರ್ ಆಗ್ತಾ ಇರೋ ವಿತ್ ದ ಅಥಾರಿಟಿ, ವಿತ್ ದ ಜಾಯ್ ನಾವು ಎಂಟರ್ ಆಗ್ತಾ ಇದ್ದೇವೆ. ನಾಟ್ ವಿತ್ ದ ಸಾರೋ, ನಾಟ್ ವಿತ್ ದ ಏನಂತ ಹೇಳ್ಬೋದು ಪೇಯ್ನ್. everything should be buried in the graveyard. Hallelujah. ಲಾಜರಸ್ ಎದ್ದು ಬರುವಾಗ ಏನಾಯ್ತು? ಹಳೆ ಜೀವಿತ ಅಲ್ಲಿಗೆ ಮುಗ್ದೋಯ್ತು. ಹಾಲೆಲೂಯಾ. ಆ ಒಂದು ಕೇವಲಿ ಹಳೆ ಲಾಜರಸ್ ಜೀವಿತ ಮುಗ್ದೋಗಿತ್ತು. ಲಾಜರಸ್ ಯಾವಾಗ ಹೊರಗಡೆ ಬಂದ, ಇಟ್ ವಾಸ್ ಏನಂತ ಹೇಳ್ಬೋದು? ನ್ಯೂ ಕ್ರಿಯೇಷನ್. ಹಾಲೆಲೂಯಾ. ಅಲ್ಲಿ ಹೊಸ ಜೀವಿತ ಇತ್ತಂತೆ. ಹಾಲೆಲೂಯಾ. ಯೇಸು ಸ್ವಾಮಿ ಆ ಒಂದು ಸೈಟ್ಗೆ ಅಂತ ಹೇಳ್ಬೋದು ವಿಸಿಟ್ ಮಾಡಿದಾಗ, ಲಾಜರಸನ್ನು ಸತ್ತು ಹೋಗಿರುವಂತ ಒಂದು ಸ್ಥಳದಲ್ಲಿ ಯೇಸು ಸ್ವಾಮಿ ನಿಂತಿರುವಾಗ ಲಾಜರಸನ್ನು ಕರೀತಾರೆ, ಲಾಜರಸನ್ನ ಎದ್ದು ಬಾ ಅಂತ ಹೇಳಿ. ಅದಕ್ಕಿಂತ ಮುಂಚೆ ಒಂದು ಕಾರ್ಯ ನಡೀತದೆ, ಆ ಒಂದು ಕಲ್ಲನ್ನ ತೆಗಿಬೇಕಾಗಿತ್ತು. ನಾವು ಅರ್ಥ ಮಾಡ್ಕೊಳ್ಬೇಕು, ಹೇಗೆ ಲಾಜರಸನ್ನು ಬದುಕಿ ಬಂದ ಆ ಒಂದು ಸ್ಥಳದಿಂದ. ಹಾಲೆಲೂಯಾ. ಈ ದಿನ ನಾವು ಅರ್ಥ ಮಾಡ್ಕೊಳ್ಬೇಕು, ದ ಪವರ್ ಆಫ್ Holy Spirit was present there. Hallelujah. Jesus ಏನಂತ ಹೇಳ್ತಾರೆ, ಒಂದು ಜೀಸಸ್ ಯಾವ ಒಂದು ವಿಚಾರದಲ್ಲಿ ಅವರು ಅಲ್ಲಿ ಹೋಗಿ ಅವ್ರನ್ನ ಎಬ್ಬರಿಸ್ಬೇಕು ಅಂತ ಇದ್ರು. ಏನಕ್ಕೆ ದೇವರು ಹೋಗಿ ಎಬ್ಬರಿಸ್ಬೇಕಂತ ಇದ್ರು ಲಾಜರಸ್ನ? ಲಾಜರಸ್ ಒಬ್ಬರೇ ಅಲ್ಲ ಸತ್ತೋಗಿದ್ದು. ನಾವು ಬೈಬಲ್ನಲ್ಲಿ ನಾವು ನೋಡುವುದಾದ್ರೆ ಲಾಜರಸ್ ಆ ಸಮಯದಲ್ಲಿ ಸತ್ತು ಹೋಗಿರ್ಬೋದು, ಮನುಷ್ಯನಾಗ್ತಾ ಇರೋದು ಲಾಜರಸ್ ಸತ್ತು ಹೋಗಿದ್ರು ಅಂತ. ಆದ್ರೆ 3 ದಿನ ಆಗು ಹೋಗಿತ್ತು. ಆ 3 ದಿನದಲ್ಲಿ ಬೇರೆ ಯಾರು ಸತ್ತು ಹೋಗಿಲ್ವಾ? ಇಡೀ ಇಸ್ರಾಯೇಲಲ್ಲಿ, ಇಡೀ ಜಗತ್ತಲ್ಲಿ ಯಾರು ಸತ್ತು ಹೋಗಿಲ್ವಾ? ಎಷ್ಟೋ ಜನ ಸತ್ತು ಹೋಗಿರ್ಬೋದಾಗಿತ್ತು. ಯಾಕೆ ಲಾಜರಸ್? ನಾವು ಕ್ವಶನ್ ಮಾಡಬೇಕು.
ಹಾಲೆಲೂಯ. ಇದನ್ನ ದೇವರು ನಮ್ಮ ಕೂಡ ಮಾತಾಡ್ತಾ ಇದ್ದಾರೆ ಅಂತಂದ್ರೆ, ಈ ಲೋಕದಲ್ಲಿ ಎಷ್ಟೋ ಜನರು ಇದ್ದಾರೆ ದೇವರು ಮಾತಾಡ್ಲಿಕ್ಕೆ, ಯಾಕೆ ನಮ್ಮ ಕೂಡ ಮಾತಾಡ್ತಾ ಇದ್ದಾರೆ ಅಂತಂದ್ರೆ, ಯು ಆರ್ ಚೋಸನ್. ದೇವರು ನಿನ್ನನ್ನು ಪ್ರೀತಿ ಮಾಡ್ತಾರೆ, ದೇವರು ನಿನ್ನ ಕುರಿತಾಗಿ ಆಲೋಚನೆ ಇಟ್ಟಿದ್ದಾರೆ, ದೇವರು ನಿನ್ನ ಮೇಲೆ ಕರುಣೆ ಇದೆ, ದೇವರು ನಿನ್ನ ಮೇಲೆ ಕನಿಕರ ಇದೆ, ಅದಕ್ಕೆ ದೇವರು ನಿನ್ನ ಹತ್ರ ಮಾತಾಡ್ತಾ ಇದ್ದಾರೆ. ದೇವರು ಲಾಜರಸ್ ಸಮಾಧಿ ಹತ್ರ ಹೋಗ್ತಾ ಇದ್ದಾರೆ. ದೇವರು ಎಲ್ಲಿಂದನೋ ಕಮಾಂಡ್ ಮಾಡ್ಬೋದಾಗಿತ್ತಲ್ಲ, ಲಾಜರಸ್ಸನೇ ಎದೋಳು ಹೋಗು ಬದುಕು ಅಂತ ಹೇಳ್ಬೋದಾಗಿತ್ತು. ಅಲ್ಲಿಂದ ಹೇಳಿದ್ರು ಕೂಡ ದೇವ್ರದ್ದು ಅದೇ ಅಥಾರಿಟಿ, ಅದೇ ಪವರ್ ವರ್ಕ್ ಆಗ್ತಾ ಇತ್ತು. ಯಾಕೆ ದೇವರು ಅಲ್ಲಿ ಬರಬೇಕಾಗಿತ್ತು? ಬಿಕಾಸ್ ಜೀಸಸ್ ವಾಂಟ್ ಟು ಸಿ ಲಾಜರಸ್ ಇನ್ ಪರ್ಸನ್. ಹಾಲೆಲೂಯ. ಅದಕ್ಕೆ ದೇವರಲ್ಲಿ ಬಂದು ನಿಂತು ಆ ಕಲ್ಲನ್ನು ತೆಗೆದು, ಜೀಸಸ್ ವಾಸ್ ಸೋ ಮಚ್ ಏನಂತ ಹೇಳ್ಬೋದು, ಕಾನ್ಫಿಡೆಂಟ್. ಅವ್ರು ಸತ್ತು ಹೋಗಿದ್ದಾರೆ ಗೊತ್ತು ಜೀಸಸ್ಗೆ, ಎಲ್ಲ ಗೊತ್ತು ಜೀಸಸ್ಗೆ. ಬಟ್ ಜೀಸಸ್ಗೆ ಒಂದು ವಿಚಾರ ಗೊತ್ತಿತ್ತು, ದಟ್ ಹೋಲಿ ಸ್ಪಿರಿಟ್ ಗೋಯಿಂಗ್ ಟು ಬ್ರಿಂಗ್ ಹಿಮ್ ಬ್ಯಾಕ್. ಹಾಲೆಲೂಯ. ಜೀಸಸ್ಗೆ ಗೊತ್ತಿತ್ತು ಹೋಲಿ ಸ್ಪಿರಿಟ್ ಕೈಲಿ ಏನು ಮಾಡೋಕ್ಕಾಗತ್ತೆ ಅಂತ. He was full of the power of the Holy Spirit. Hallelujah. The Bible says he was a man like us. But the power of the Holy Spirit made him something different. ಅಂತ ಯೇಸು ಸ್ವಾಮಿ ಅಲ್ಲಿ ನಿಂತು ಲಾಜರಸನ ಎದ್ದು ಬಾ ಅಂತ ಹೇಳುವಾಗ ಅಲ್ಲಿ ಒಳಗಡೆ ಕಾರ್ಯ ಮಾಡಿದ್ದು ಪವಿತ್ರಾತ್ಮ ಅವ್ರಿಗೆ ಜೀವ ಕೊಡ್ತಾ ಇರುವಂಥದ್ದು. ಹೋಗಿರುವಂಥ ಜೀವನ ಮತ್ತೆ ತಿರುಗಿ ಬರುಮಾಡುವಂತೆ ಕಾರ್ಯ ಮಾಡಿರುವುದೇ ಪವಿತ್ರಾತ್ಮ. Hallelujah. They both were so close. You need to understand today how much close you are to the Holy Spirit. Hallelujah. ಅವ್ರು ಅಲ್ಲಿ ಹೋಗಿ ಅವ್ರು ಕಮಾಂಡ್ ಮಾಡ್ತಾ ಇರುವಾಗ Jesus was knowing only one thing, I would pray to the Father and the Holy Spirit will bring him back to life. Hallelujah. Today you need to understand that you are entering 2025 in the power of the Holy Spirit. Whatever you are going to ask to Father, the power of the Holy Spirit will going to make it happen. Hallelujah. The power of new life is nothing but the power of the Holy Spirit. The power of new life is filled with the power of the Holy Spirit. Hallelujah. ಅಲ್ಲಿ ಯಾವುದೇ ರೀತಿಯಲ್ಲಿ ಸೆಕೆಂಡ್ ಥಾಟ್ಸ್ ಇಲ್ಲ. ಈ ಲೋಕದವರು ಮಾಡುವಂತೆ ಕಾರ್ಯಗಳು ಆತ್ಮದಿಂದ ಹುಟ್ಟುವಂಥವರು ಮಾಡುವುದಿಲ್ಲ. Hallelujah. They will be always connected to the Holy Spirit in oneness as the Holy Spirit said, so they will say. Hallelujah. ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಜೀಸಸ್ ಅಲ್ಲಿ ಬಂದು ಯಾವಾಗ ಲಾಜರಸ್ನ ಎಬ್ಬರಿಸಿದ್ರು, ದ ಫಾದರ್ ವಾಸ್ ಗ್ಲೋರಿಫೈಡ್, ಜೀಸಸ್ ವಾಸ್ ಗ್ಲೋರಿಫೈಡ್, ಪೀಪಲ್ ದೇರ್ ಗ್ಲೋರಿಫೈಡ್ ಗಾಡ್ ಫಾರ್ ವಾಟ್ ದೇ ಹ್ಯಾವ್ ಸೀನ್ ಫ್ರಮ್ ದೇರ್ ಐಸ್. ಹಾಲೆಲೂಯಾ, ಹಾಲೆಲೂಯಾ. ಇದನ್ನ ಅರ್ಥ ಮಾಡ್ಕೊಳ್ಬೇಕು. ನಮ್ಮ ಸ್ಪಿರಿಟ್ ಅಲ್ಲಿ ಹೊಸದಾಗಿರುವಂತ ಒಂದು ಅನುಭವವನ್ನು ದೇವರು ಮಾಡಿರುವಾಗ the people should glorify in God through us ಅಂತ. Hallelujah. ನಮ್ಮ ಮುಖಾಂತರವಾಗಿ ಅವರು ದೇವರನ್ನ ಮಹಿಮೆ ಪಡಿಸಬೇಕು. they should witness what's happening here ಅಂತ. Hallelujah. 2025 ಇಯರ್ ಅಲ್ಲಿ ನೀವು ಅರ್ಥ ಮಾಡಿಕೊಳ್ಬೇಕು, ದೇವರನ್ನ ನೀವು ಎಷ್ಟು ಮಹಿಮೆ ಪಡಿಸ್ತೀರಾ ಅಂತ. Hallelujah. Hallelujah. A new life is ready for you to enter in 2025. Hallelujah. Only thing you need to leave behind is the old life. Hallelujah. Bury the old Lazarus. Lazarus come forth, the Lazarus whom you are. Hallelujah. ಅದು ಲಾಜರಸ್ ನೀವಾಗಿದ್ದೀರಾ. ಲಾಜರಸ್ ಹೊರಗಡೆ ಬಂದಾಗ his life was completely changed. Hallelujah. ಈ ದಿನ ನೀನು ಅರ್ಥ ಮಾಡ್ಕೊಳ್ಬೇಕು, ನೀನು 2025ಗೆ ಎಂಟರ್ ಆಗುವಾಗ you are a new Lazarus. Hallelujah. The renewed Lazarus. Hallelujah. Hallelujah. A Lazarus with a new life. A Lazarus with power. Hallelujah. Hallelujah. God testified his power in that place. Hallelujah. ಈ ದಿನ ನಾನು ಅರ್ಥ ಮಾಡ್ಕೊಳ್ಬೇಕು, ವಾಟ್ ಕ್ಯಾನ್ ಐ ಟೆಸ್ಟಿಫೈ ವಿತ್ ದ ಪವರ್ ಆಫ್ ಗಾಡ್ ಲಿವಿಂಗ್ ಇನ್ ಮೀ ಅಂತೆ. Hallelujah. ಲಾಜರಸ್ಸನ್ನು ಏನು ಅವ್ರ ಜೀವಿತದಲ್ಲಿ ಅನುಭವ ಮಾಡಿದ್ರು, ಯು ಆರ್ ಹಿಯರ್ ಟು ವಿಟ್ನೆಸ್ ಮೋರ್ ದೆನ್ ದಟ್. Hallelujah. Hallelujah. ಬೈಬಲ್ನಲ್ಲಿ ಹೇಳಿರೋ ಎಲ್ಲ ಎಕ್ಸಾಂಪಲ್ಸ್ ಏನಿದೆ ಹೇಗಿದೆ ಅಂತಂದರೆ, ಇಟ್ ಇಸ್ ಇನ್ವಿಟೇಷನ್ ದಟ್ ಯು ಕ್ಯಾನ್ ಡೂ ಇಟ್ ಮೋರ್. ಹಾಲೆಲೂಯ, ಹಾಲೆಲೂಯ. ಹಾಗಾಗಿ ಲೆಟ್ ಅಸ್ ನಾಟ್ ಏನಂತ ಹೇಳ್ಬೋದು, ಎಂಡ್ ದಿಸ್ ಇಯರ್ ಇನ್ ಪೇನ್ ಸಾರೋ, ಲೆಟ್ ಅಸ್ ಎಂಡ್ ದಿಸ್ ಇಯರ್ ವಿತ್ ರಿಜಾಯ್ಸಿಂಗ್. ಮುಗಿಸುವಾಗ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ದೇರ್ ಇಸ್ ಪವರ್ ಇನ್ ನ್ಯೂ ಲೈಫ್. ಹಾಲೆಲೂಯ. ನೀವು 2025 ಎಂಟರ್ ಆಗುವಾಗ ಆ ಒಂದು ಪವರ್ನಲ್ಲಿ ನೀವು ಎಂಟರ್ ಆಗ್ರಿ. Everyone who believes in Jesus Christ are renewed in the spirit. Everyone in Jesus Christ are born again. Hallelujah. ಹಾಗಾಗಿ ಈ ಒಂದು ಎಕ್ಸ್ಪೀರಿಯನ್ಸ್ ನಲ್ಲಿ ನಾವು 2025ಗೆ ನಾವು ಕಾಲಿಡೋಣ. Hallelujah. ನಾನು ನಂಬ್ತೇನೆ ಈ ವಾಕ್ಯ ನಮ್ಮನ್ನು ಆಶೀರ್ವಾದ ಮಾಡಿದೆ ಎಂಬುದಾಗಿ. ನಾವು ಇರುವಂಥ ಸ್ಥಳಗಳಲ್ಲಿ ನಮ್ಮ ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪರಿಶುದ್ಧನಾದ ದೇವರ, ಅದ್ಭುತವಾಗಿ ನೀವು ಮಾತಾಡೋದಕ್ಕಾಗಿ ಸ್ತೋತ್ರ ತಂದೆ.
ಅಪ್ಪ ನೀವೇನು ಹೇಳಿದಿರ ದೇರ್ ಇಸ್ ಪವರ್ ಇನ್ ನ್ಯೂ ಲೈಫ್ ಎಂಬುದಾಗಿದೆ ಅವರ ಆ ವಾಕ್ಯವನ್ನು ಕೇಳಿರುವಾಗ ದೇವರು ಸ್ವಾಮಿ ಆ ವಾಕ್ಯದ ಮುಖಾಂತರವಾಗಿ ಹೇರಳವಾಗಿ ನಮ್ಮನ್ನು ಆಶೀರ್ವದಿಸಿ ಮುನ್ನಡೆಸು ಎಂಬುದಾಗಿ ಪ್ರಾರ್ಥಿಸ್ತೇನೆ ದೇವ್ರೆ. ಯಾರ್ಯಾರು ಈ ವಾಕ್ಯವನ್ನು ನೋಡಿದ್ದಾರೆ ಅವ್ರನ್ನೆಲ್ಲರನ್ನೂ ಹೇರಳವಾಗಿ ಆಶೀರ್ವದಿಸಬೇಕಾಗಿ ಎಲ್ಲ ಘನಮಾನ ಮಹಿಮೆ ಸ್ತೋತ್ರ ನಿಮ್ಮೊಬ್ಬರಿಗೆ ಸಲ್ಲಿಸ್ತೇವೆ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯಾದ ದೇವರೇ, ಆಮೆನ್.